ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ಅಂದರೆ ತುಂಬ ಸಂತೋಷ ಆಯಿತು. ತುಂಬ ಹಾಡುಗಳು ಕಳಿಸಿದ್ದೀರಾ, ಕವಯಿತ್ರಿಯರು ಕಳಿಸಿದ್ದೀರಾ, ಕವಿಗಳು ಕಳಿಸಿದ್ದೀರಾ. ಇವತ್ತು ರಿಸಲ್ಟ್ ಅನೌನ್ಸ್ ಮಾಡೋ ಟೈಮು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಒಂದು 60-70 ಹಾಡುಗಳು ಬಂದಿರಬೇಕು. ಕೆಲವೊಂದು ಪದಗಳು ಅವ್ರಿಗೆ ಹೇಗೆ ಪ್ರಯೋಗ ಮಾಡೋದು ಅಂತ ಗೊತ್ತಾಗಿಲ್ಲ. ಕೆಲವೊಂದು ಪದಗಳು ತುಂಬ ಬಾಲಿಶವಾಗಿತ್ತು. ಸೊ ಅದಕ್ಕೋಸ್ಕರ ಎಲ್ಲ ಫಿಲ್ಟರ್ ಮಾಡಿ ಎಲ್ರಿಗೂ ಹೇಳ್ತೀನಿ, ಎಲ್ಲರೂ ಇದೇ ರೀತಿ ಕಂಟಿನ್ಯೂಸ್ ಆಗಿ ಬರಿತಾನೆ ಇರಿ. ಸೊ ಎಲ್ಲನೂ ಫಿಲ್ಟರ್ ಮಾಡಿ ಕೊನೆಗೆ ಟಾಪ್ 4 ಅಂತ ತೊಗೊಂಬಂದಿದ್ದೀನಿ. ಇದನ್ನೆಲ್ಲ ವಿಶ್ಲೇಷಣೆ ಮಾಡ್ತಾ ನಿಮಗೆ 4ರಲ್ಲಿ ಯಾವುದು ಪ್ರೈಸ್ ಗೆದ್ದಿದೆ ಅನ್ನೋದನ್ನು ನಾನು ಫೈನಲ್ ಮಾಡಿ ಹೇಳ್ತೀನಿ. ಸೊ ಇದು 4 ಫೈನಲ್ ಮಾಡ್ಕೊಂಡಿದ್ದೀನಿ. ಸೊ ಮೊದಲನೇದು ಗಿರೀಶ್ ಕಡಕೋಳ್ ಅಂತ. ಸೊ ಎರಡನೇದು ಜಂಬನಗೌಡ ಅಂತ. ಸೊ ಮೂರನೇದು ರಾಘವೇಂದ್ರ BH ಮಂಡ್ಯ ಅಂತ. 4ನೇದು ಸುರೇಶ ಕಂಬಳಿ ಕೊಪ್ಪಳ. ಸೊ ಇದು 4ನ್ನ ಟಾಪ್ 4 ಅಂತ ಇಟ್ಕೊತಾ ಇದ್ದೀನಿ. ಇದನ್ನು ವಿಶ್ಲೇಷಣೆ ಮಾಡ್ತಾ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮತ್ತು ಇದರಲ್ಲಿ ಕೆಲವೊಂದು ಕರೆಕ್ಷನ್ಸು ಇದೆ, ಕರೆಕ್ಷನ್ಸು ಮಾಡ್ತಾ ಹೋಗ್ತೀನಿ. ಯಾಕಂದರೆ ಇವರು ಉದಯೋನ್ಮುಖ ಸಾಹಿತಿಗಳು ಅನ್ನೋ ಥರ ತೋರ್ತಾರೆ. ಇವರು ಸ್ವಲ್ಪ ಇದಕ್ಕೆ ಸಮಯ ಕೊಡ್ದಂಗೆ ಕೆಲವೊಂದು ಪದಗಳನ್ನು ಏನು ಬೇಕೋ ಅದು ಕರೆಕ್ಟಾಗಿ ಹಾಕಿಲ್ಲ. ಸೊ ಅದಕ್ಕೋಸ್ಕರ ಅವರು ಮಿಸ್ಟೇಕ್ಸು ಹೇಳ್ತಾ ಅವ್ರನ್ನ ಎನ್ಕರೇಜ್ ಮಾಡ್ತಾ ಇದು ಯಾವುದೇ ಅವ್ರಿಗೆ ಅವಮಾನ ಆಗೋದೋ ಡಿಮೋಟಿವೇಟ್ ಮಾಡೋದೋ ಯಾವುದೇ ಉದ್ದೇಶ ಅಲ್ಲ. ಅವ್ರಿಗೆ ಇನ್ನೂ ಪ್ರಚೋದನೆ ಕೊಟ್ಟು ಈ ಥರ ಪದಗಳು ಈ ಥರ ಹಾಕಬೇಕು, ಈ ಥರ ಯೋಚನೆ ಮಾಡಬೇಕು ಅಂತ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಒಂದು ಲೆಸನ್ ಥರ ಅವ್ರಿಗೆ ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನನಗೆ ನೀವು ನೋಡಿ. ಮತ್ತು ಇಲ್ಲಿಂದ ನೋಡ್ತಾ ಬರೋಣ. ಸೊ ಇದು ರಾಘವೇಂದ್ರ BH ಮಂಡ್ಯ ಅವರು ಬರೆದಿರೋದು. ಮಳೆ ನಿಂತು ಹೋದ ಮೇಲೆಗೆ. ಕಣ್ಣೆರಡು ಕಲೆತೋ ಈಗ ಒಲವೊಂದು ಮೂಡಿದೆ, ಪಿಸು ಮಾತು ಬೆರೆತೋ ಈಗ ಹಾಡೊಂದು ಕೇಳಿದೆ, ಹೃದಯವು ನಿನ್ನ ಪ್ರೀತಿ ಬಯಸಿದೆ. ನೋಡಿ, ಇದು ಹಾಡೋಕ್ಕೆ ತೊಂದರೆ ಆಗ್ತಾ ಇದೆ, ಪದ ಈ ಥರ ಬಳಸಬಾರ್ದು ರಾಘವೇಂದ್ರ ಅವರೇ. ಹೃದಯವು ನಿನ್ನ ಪ್ರೀತಿ ಬೇಡಿದೆ. ಹೇಳಲು 100 ಸವಿಯ ಮಾತಿದೆ, ಕಣ್ಣೆರಡು ಈ ಥರ ಹೋಗುತ್ತೆ. ನೆಕ್ಸ್ಟ್ ಚರಣ. ಪ್ರೀತಿ ಎಲ್ಲಿ ನಾನು ನಿನ್ನ ಬೆರೆವ ಕಾತರ, ಲಜ್ಜೆ ತೊರೆದು ಸೇರು ಬಾ ಏಕೆ ಮುಜುಗರ. ನೋಡಿ, ಹಾಡೋಕ್ಕೆ ಸರಿ ಆಗ್ತಾ ಇಲ್ಲ, ಪದಗಳು ಈ ಥರ ತೊಂದರೆ ಕೊಡುತ್ತಿದ್ದು ನೀವೇ ಅಬ್ಸರ್ವ್ ಮಾಡಿ ನೀವೇ ಇದು ಮಾಡಬೇಕು. ಮತ್ತು ಯಾವುದೋ ಒಂದು ಪದ ಬರಿಬೇಕಾದ್ರೆ ನೋಡಿ, ನನ್ನ ಬಾಳಿನಲ್ಲಿ ನೀನು ಹೊಳೆವ ಚಂದಿರ, ಪದಗಳು ಸಾಲುಗಳು ಹಂಗಂಗೆ ಬರ್ತಾ ಇರುತ್ತೆ. ಬಟ್ ನೀವು ಬರೆಯೋದ್ಕಿಂತ ಇದು ಬರ್ದಾದ್ಮೇಲೆ ಕೂರುತ್ತಾ, ಇದು ಪಿಚ್ಚಿಗೆ ಚೆನ್ನಾಗಿ ಹೊಂದುತ್ತಾ ಅಂತ ನೋಡಿ ತುಂಬ ಯೋಚನೆ ಮಾಡಿ ಒಂದು ಪದ ಸೇರಿಸ್ಬೇಕಾಗುತ್ತೆ. ಈ ಬೆಳೆಗಳ ಬುಡದಲ್ಲಿ ಕಳೆ ಬೆಳೆದಂಗೆ ಯಾವುದೋ ಬಾಯಿಗೆ ಬಂದಿದ್ದ ಪದಗಳು ಏನೋ ಒಂದು ಬರ್ತಾನೆ ಇರುತ್ತೆ. ನೀವು ಅದನ್ನು ಹಾಕಬೇಕಾ, ಇದಕ್ಕಿಂತ ಒಳ್ಳೆ ಮೆಚೂರ್ ಪದ ಹಾಕ್ಬೋದಾ, ಇದಕ್ಕಿಂತ ಚೆನ್ನಾಗಿ ಸೌಂಡ್ ಆಗೋ ಪದ ಹಾಕ್ಬೋದಾ ಅಂತ ಒಂಥರ ಸಾಗರದಲ್ಲಿ ಮುತ್ತು ಹುಡುಕಿ ಮುತ್ತನ್ನು ಹೆಕ್ಕಿ ತಂದ ಥರ ಕಲ್ಪನೆಗಳು, ಪದಗಳು ಆ್ಯಡ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನೊಂದು ಯೋಚನೆ ಮಾಡಿ. ಸೊ ಲಜ್ಜೆ ತೊರೆದು ಸೇರು ಬಾ ಏಕೆ ಮುಜುಗರ ಏಕೆ ಬೇಡ ಬೇಸರ ಅಂತ ಹಾಕ್ಬೋದಲ್ವಾ, ಗೊತ್ತಿಲ್ಲ, ಟ್ರೈ ನೋಡಿ ಹೆಂಗೆ ಸೌಂಡ್ ಆಗುತ್ತೆ. ನನ್ನ ಬಾಳಿನಲ್ಲಿ ನೀನೇ ಹೊಳೆವ ಚಂದಿರ. ಆಮೇಲೆ ಕಣ್ಣು ಒರಿಜಿನಲ್ ಸಾಂಗಲ್ಲಿ ಕಣ್ಣು ತೆರೆದು ಕಾಣುವ ಕನಸಿ ಜೀವನ. ಸೊ ಇಲ್ಲಿ ಅನುಸ್ವರ ಬಂದಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಥರ ಫೀಲ್ ಆಗ್ತಾಯಿದೆ. ನೀವು ಬೇಸರ ಅಂತ ದೀರ್ಘ ಬರುತ್ತಲ್ಲ, ಆ ಥರ ಇಲ್ಲೂ ದೀರ್ಘ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲೂ ಅಷ್ಟೇ ನಶ್ವರ ಅಂತ ಓದೋಕ್ಕಾಗಲ್ಲ, ಅದೊಂದು ಸ್ವಲ್ಪ ನೋಡ್ಕೊಬೇಕು. ಹೃದಯವು ನಿನ್ನ ಪ್ರೀತಿ ಬೇಡಿದೆ. ನೋಡಿ, ಶ್ರುತಿನೇ ಹೋಯ್ತು ನನಗೆ. ಪ್ರೀತಿ ಎಲ್ಲಿ ನಾನು ನಿನ್ನ ಬೆರೆವ
ಕಾತರ ಲಜ್ಜೆ ತೊರೆದು ಸೇರು ಬಾ ಬೇಡ ಬೇಸರ ನನ್ನ ಬಾಳಿನಲ್ಲಿ ನೀನೇ ಹೊಳೆವ ಚಂದಿರ ನೀನೇ ಇಲ್ಲದೆ ಜೀವನ ನಶ್ವರ ಹೃದಯವು ನಿನ್ನ ಪ್ರೀತಿ ಬೇಡಿದೆ ಹೇಳಲು ನೂರು ಸವಿಯ ಮಾತಿದೆ ಕಣ್ಣೆ ನಮ್ಮ ಪ್ರೀತಿಗೆ ಮೊದಲ ಸಾಧನ ಮನದ ಮಾತು ಬೇಡಿದೆ ನನ್ನ ಈ ಮನ ಹೀಗೆ ದೂರ ಸಾಗಲಿ ನಮ್ಮಿ ಜೀವನ ಹೇಳು ಪ್ರೀತಿಯೇ ಏತಕೀ ತಲ್ಲಣ ಹೃದಯವು ಕಲಿತು ಬೆರೆತು ಹೋಗಿದೆ ಪ್ರೀತಿಗೆ ಅರ್ಥ ಬರೆಯಬೇಕಿದೆ ಕಣ್ಣೆರಡು ಕಲೆತು ಈಗ ಒಲವೊಂದು ಮೂಡಿದೆ ಪಿಸು ಮಾತು ಬೆರೆತು ಈಗ ಹಾಡೊಂದು ಕೇಳಿದೆ. ಚೆನ್ನಾಗಿ ಬರೆದಿದ್ದಾರೆ. ಕೆಲವೊಂದು ಕಡೆ ಸ್ವಲ್ಪ ತಿದ್ದೋ ನೆಸೆಸಿಟಿ, ಅಂದರೆ ಇನ್ನೂ ಬೇರೆ ಏನಾದರೂ ಪದ ಸೇರಿಸ್ಬೋದಾ, ಇಲ್ಲ ಒಳ್ಳೊಳ್ಳೆದು ಇನ್ನೂ ಏನಾರ ಕಲ್ಪನೆನೇನಾರ ಆ್ಯಡ್ ಮಾಡ್ಬೋದಾ ಅನ್ನೋದು ಒಂದು ಸ್ವಲ್ಪ ನೋಡ್ಕೊಳ್ಳಿ ರಾಘವೇಂದ್ರ ಅವರೇ. ಬಟ್ ಚೆನ್ನಾಗಿ ಬರೆದಿದ್ದೀರಾ, ಅದಕ್ಕೆ ಟಾಪ್ 4ಗೆ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಇದು ನೀನೆಂದರೆ ನನ್ನೊಳಗೆಗೆ ಬರೆದಿದ್ದಾರೆ ಚಂಬನಗೌಡ ಅವರು. ಮಳೆಯ ಸುರಿಸಿದೆ ಆ ಗಗನ ಬೆಂದು ಬೇಡಲು ಈ ಭುವನ ಆಸೆ ಗ್ರಹಿಸದೆ ನಿನ್ನ ಮನ ಬಿಡದೆ ನೋಡಲು ನಿನ್ನನು ನ ಇನ್ನು ಕೇಳದಿರು ನೀ ಸಮಯ ನಿನಗೆ ತಿಳಿಯದೆ ಈ ವಿಷಯ. ನೋಡಿ, ಕೆಲವೊಂದು ಸೌಂಡ್ ಆಗ್ಬೇಕಾರೆ ಅದು ಚೆನ್ನಾಗಿದೆ ಅಂತ ಕೆಲವೊಂದು ಕಡೆ ಫೀಲ್ ಆಗಲ್ಲ. ನೋಡಿ, ಬಿಡದೆ ನೋಡಲು ನಿನ್ನನು ನಾ ಅಂತ ಬಂತಲ್ವಾ. ಇನ್ನು ಕೇಳದಿರು ನೀ ಸಮಯ ನಿನಗೆ ತಿಳಿಯದೆ ಈ ವಿಷಯ. ಇಲ್ಲಿ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನದಲ್ಲಿ ಇಲ್ಲಿ ನಾನೇ ಬಂದಾದ್ಮೇಲೆ ಇಲ್ಲೂ ನಾಲ್ಲೇ ಎಂಡ್ ಆಗುತ್ತೆ. ಸೊ ಅದೊಂದು ನೋಡಿ, ಸಮಯ ವಿಷಯ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ ಸೌಂಡಿಂಗಲ್ಲಿ ಇಲ್ಲಿ ನಾ ಅಂತ ಬರೋದನ್ನೇ ಬರೆದಾಗ ಇನ್ನೂ ಚೆನ್ನಾಗಿ ಕೇಳಿಸ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ. ಕಂಡ ಕ್ಷಣ ನಿನ್ನ ನಾನಂದು ಬೇಡಿದೆನು ದೇವನಲ್ಲಿ ಒಂದು ನೀಡು ಇವಳ ನನಗೆಂದು 7 ಜನ್ಮಕ್ಕೂ ನೆನಪು 100 ಕೂಡಿಕೊಂಡು ನಿನ್ನ ರೂಪ ತಾಳಿಕೊಂಡು ಕಂಡ ಕಡೆಯಲೆಲ್ಲ ನಿನ್ನ ಬಿಂಬ ಬಿಡದೆ ತುಂಬಿಕೊಂಡು ಕಾಡೋ ಕಾಂತಿ ಮನದ ಭ್ರಾಂತಿ ಹೇಳು ನಿಂದೇನ ನಿರ್ಮಿಸಿ ಹೃದಯದಲ್ಲಿ ಮಹಲು. ನೋಡಿ, ಇಲ್ಲಿ ಸರಿಯಾಗಿ ಸೌಂಡ್ ಆಗ್ತಿಲ್ಲ. ನಿರ್ಮಿಸಿ ಹೃದಯ ಇದೊಂದು ಸಾಲು ಡಿಸ್ಟರ್ಬ್ ಆಗ್ತಾ ಇದೆ. ಕಾಯುತ್ತಿರುವೆ ನೀ ಬರಲು ಇದಾಗ್ತದೆ. ನಾನು 2ನೇದು ಚೇಂಜ್ ಮಾಡಿ ಅಂತ ಹೇಳಿದ್ದೆ ಅವ್ರಿಗೆ. ನಿನ್ನ ಅನುಪಸ್ಥಿತಿ ನೋಡಿ, ನಿನ್ನ ಅನುಪಸ್ಥಿತಿಯಲ್ಲಿ ಅಂತ ಹೋಗ್ಬೇಕು. ನಿನ್ನ ಅನುಪಸ್ಥಿತಿಯಲ್ಲಿ ಆ ಥರ ಏನಾರ ಮಾಡಬೇಕಿತ್ತು. ನಾನು ಎಂದು ತೃಪ್ತನಾಗಲಾರೆ. ಈ ಸಾಲೆ ಕೂರ್ತಾ ಇಲ್ಲ, ಬಟ್ ಕಲ್ಪನೆ ಚೆನ್ನಾಗಿದೆ, ಪದಗಳು ಚೆನ್ನಾಗಿ ಸೇರಿಸಿದ್ದೀರ. ಮೀಟ್ರು ಅಂದರೆ ಲಘುಗುರು ಛಂದಸ್. ನೀವು ಬೇಕಾದ್ರೆ ಈ ಸಾಲನ್ನು ಛಂದಸ್ ಹಾಕಿ ಒರಿಜಿನಲ್ ಸಾಂಗಿಗೆ ಛಂದಸ್ ಹಾಕಿಲ್ಲ, ನಾನು ಬರೆದಿರೋ ಛಂದಸ್ ಹಾಕಿಗಾರ ಟ್ರೈ ಮಾಡಬೇಕಾಗಿತ್ತು. ಅದು ಯಾಕೋ ಮಿಸ್ ಆಗಿದೆ. ಬೇಜಾರು ಮಾಡ್ಕೋಬೇಡಿ. ನಾನು ನಿಮಗೆ ಇದನ್ನು ತಿದ್ಕೊಳ್ಳಿ, ಇನ್ನೊಂದು ನೆಕ್ಸ್ಟ್ ಕಾಂಪಿಟೇಷನ್ಗಾಗಲಿ ಇಲ್ಲ ನೆಕ್ಸ್ಟ್ ಹಾಡೆ ಬರಬೇಕಾಗಲಿ ಈ ಉಪಯೋಗ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ನನ್ನ ನಿಜವಾಗ್ಲೂ ಅಲ್ಲ. ನೀನೆ ಜಗವು ಎಂದ ಮೇಲೆ
ನನ್ನ ಪ್ರಾಣ ಇನ್ನು ನಿಂದೆ. ನೋಡಿ, ನಿನ್ನ ಅನುಪಸ್ಥಿತಿಯಲ್ಲಿ ನಾನು ತೃಪ್ತನಾಗಲಾರೆ. ಇಲ್ಲಿ ರೇ ಬಂದಮೇಲೆ ಇದು ಅದೇ ಶ್ರುತಿಲಿ ಬರೋ ಇನ್ನೊಂದು ಸಾಲನ್ನು ಇಲ್ಲಿ ರೇಯಲ್ಲೇ ಎಂಡ್ ಆಗಬೇಕು, ಇಲ್ಲ ಕೇಳಿಸೋದು ಸರಿ ಆಗಲ್ಲ. ಬಯಕೆ ಈಗ ನೀರ ಮೇಲೆ ಗುಳ್ಳೆಯಾಗಿದೆ. ನೋಡಿ, ನೀರ ಮೇಲೆ ಅಂತ ಹೇಳಿದ್ರೇ ಪಿಚ್ಚಿಗೆ ಬರೋದು, ಮೇಲಣ ಅಂತ ಬರೆದಿದ್ದೀರಾ. ಸೊ ಇದು ರಾಂಗ್ ಆಗುತ್ತೆ. ಸೊ ಕಲ್ಪನೆ ಸಾಲು ಸ್ವಲ್ಪ ಚೆನ್ನಾಗಿದೆ, ಆದರೆ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಆಗಬೇಕಾಗುತ್ತೆ. ನಾನು ಏನು ತಪ್ಪು ಹೇಳ್ತಿದ್ದೀನಿ, ಅವರೆಲ್ಲ ಸೋತಿದ್ದಾರೆ ಅಂತ ಅನ್ಕೋಬೇಡಿ. ಫೈನಲ್ ಇನ್ನೂ ಮಾಡಿಲ್ಲ. ಸೊ ನಾಲ್ಕು ಟಾಪ್ 4 ಅಂತ ತೊಗೊಂಡಿದ್ದೀನಿ. ಸೊ ಜಂಬನ್ಗೌಡ ಅವ್ರದ್ದು. ನೆಕ್ಸ್ಟ್ ಇನ್ನೊಬ್ರು ಹೋಗೋಣ. ಇವ್ರ ಹೆಸರು ಗಿರೀಶ್ ಕಡಕೋಳ್ ಅಂತ. ನಾನಿಲ್ಲದ ನನ್ನೊಳಗೆ ನೀನೇ ತುಂಬಿ ಹೋಗಿರುವೆ, ನೀ ಬಾರದ ಕನಸೊಳಗು ನಿನ್ನೆ ನಂಬಿ ಕೂತಿರುವೆ, ಬೇಡೆಂದರೂ ಕ್ಷಣ ಬಿಡದೆ ನನ್ನ ಹೇಗೋ ಬರಸೆಳೆವೆ, ಅಮೃತವಿದೆ ನಿನ್ನ ಸ್ಪರ್ಶದಲ್ಲಿ, ಆನಂದವಿದೆ ನಿನ್ನ ಮಾತಿನಲ್ಲಿ, ಅದೃಷ್ಟವಿದೆ ನಿನ್ನ ಜೊತೆಯಲ್ಲಿ, ಬಿಡೆನು ನಿನ್ನನ. ಏನು ಹೇಳ ಹೋದರೂ ಕಡಿಮೆ, ಅದುವೇ ಈ ಪ್ರೀತಿಯ ಮಹಿಮೆ, ನಿನ್ನ ಸನಿಹ ಸಾಕು ನಲುಮೆ, ಬೇರೆ ಏನು ಬೇಡ ಬಾಮೆ, ನನ್ನ ನಾಳೆ ಇದು ನನ್ನ ನಾನೇ ಕಳೆವ ವೇಳೆ ಜೊತೆ ಇರುವೆಯ. ಇದು ನನ್ನ ನಾನೇ ಆಗಬೇಕು. ಆಮೇಲೆ ಬೇರೆ ಏನು ಬೇಡ ಬಾಮೆ ಅಂದರೆ ಇಲ್ಲಿ ಲಾಸ್ಟಿಗೆ ಒಲುಮೆ ಅನ್ನೋದು ಸೇರಿಸ್ಬೋದು. ಒಲುಮೆ ಅಂತ ಸೇರಿಸಿ ಇನ್ನೊಂದು ಬೇರೆ ಸಾಲ ಟ್ರೈ ಮಾಡ್ಬೋದಿತ್ತು. ಬೇರೆ ಏನೋ ಬೇಡ ಬಮ್ಮೆನೂ ಓಕೆ, ಬಟ್ ಒಲುಮೆ ಅಂತ ಸೇರಿಸಿ ಮಾಡಿದರೆ ಚೆನ್ನಾಗಿ 3 ಪದಗಳು ಬರೋ ಥರ ಸರಿಯಾಗಿ ಕೂರ್ತಾ ಇತ್ತು. ಕಲ್ಪನೆಯಲು ನಿನ್ನ ಆಗಮನ, ನನ್ನೆದೆಯಲು ನಿನ್ನ ಆಕ್ರಮಣ, ಈ ಜೀವಕ್ಕೀಗ ನೀನೇ ಆವರಣ, ಅವಿತು ಕೂತೆನ. ರಾಗ ಈಗ ಏಕೆ ಬೇಕು, ನಿನ್ನ ಹೆಜ್ಜೆ ಸಪ್ಪಳ ಸಾಕು. ನೋಡಿ, ಇಲ್ಲಿ ರಾಗ ಈಗ ಏಕೆ ಬೇಕು ಅಂದಮೇಲೆ ನಿನ್ನ ಹೆಜ್ಜೆ ಸಪ್ಪಳ, ಇದು ಲಘು ಗುರು ಹೇಗೆ ಮ್ಯಾಚ್ ಆಗುತ್ತೆ? ಇದು ಗುರು ಲಘು ಆದಮೇಲೆ ಇದು 4 ಆಗೋಗುತ್ತೆ, ಇದು 3 ಬಂದು ಇದು 4 ಆಗುತ್ತೆ. ನಿನ್ನ ಹೆಜ್ಜೆ ಸಪ್ಪ ಸಾಕು ಅನ್ನೋ ಥರ ಬರುತ್ತೆ. ಸಪ್ಪಳ ಅನ್ನೋದು 3 ಪದ ಇಲ್ಲಿ ಬರಲ್ಲ, ಇದು ನೋಡ್ಕೊಬೇಕಿತ್ತು ಸ್ವಲ್ಪ. ಕಂದ ಪದ್ಯ ಏಕೆ ಬೇಕು, ನುಡಿವ 4 ಮಾತು ಸಾಕು. ನೋಡಿ ಗಿರೀಶ್ ಅವರೇ, ಇಲ್ಲಿ ಏಕೆ ಮಾತು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಇಲ್ಲೇಕೆ ಏಕೆ ಸಪ್ಪಳನ ಆ್ಯಡ್ ಮಾಡಿದ್ರಿ ಅಲ್ವಾ? ಅದೊಂದು ಸ್ವಲ್ಪ ನೋಡ್ಕೊಬೇಕಿತ್ತು. ಮನವ ತಣಿಸೋ ಪ್ರಕೃತಿಗೂ ನೀನೇ ರೂಪಕ. ಸೊ ಇದು ಚೆನ್ನಾಗಿದೆ. ಬಟ್ ಇಲ್ಲಿ ಕಂದ ಪದ್ಯ ಏಕೆ ಬೇಕು? ಕಂದ ಪದ್ಯ ಅನ್ನೋದು ಈಗ ಸಿನಿಮಾ ಹಾಡೋ ಇಲ್ಲ ಇನ್ನೊಂದು ಹೇಳ್ಬೇಕಾದ್ರೆ ಅಂತ ಉಪಯೋಗ ಚೆನ್ನಾಗಿ ಸೌಂಡ್ ಆಗೋವಂಥ ವರ್ಡೇನಲ್ಲ. 100 ಮಾತು ಏಕೆ ಬೇಕು ಅಂತ ಹಾಕ್ಬೋದಲ್ಲ. 100 ಮಾತು ಏಕೆ ಇಲ್ಲ, 100 ಪದ್ಯ ಏಕೆ ಬೇಕು, ನುಡಿವ 4 ಮಾತು ಸಾಕು. ಈ ಥರ ಬರೆದಿರೋ ಚೆನ್ನಾಗಿರೋದು. ಬಟ್ ಓಕೆ, ಚೆನ್ನಾಗಿ ಬರೆದಿದ್ದೀರ ಅಂತ ಗಿರೀಶ್ ಅವರು. ನೆಕ್ಸ್ಟ್ ಸುರೇಶ ಕಂಬಳಿ ಕೊಪ್ಪಳ. ಇವರು ನಿನ್ನಿಂದಲೆಗೆ ಫೀಮೇಲ್ ವರ್ಷನಲ್ಲಿ ಬರೆದಿದ್ದಾರೆ. ಇನ್ನು ಸಿಂಪಲ್ಲಾಗಿ ಚೆನ್ನಾಗಿ ಬರೆದಿದ್ದಾರೆ. ಬಟ್ ಕೆಲವೊಂದು ಕಡೆ ತಿದ್ದಬೇಕು, ಅದನ್ನು ಹೇಳ್ತಾ ಹೋಗ್ತೀನಿ ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ ಅಂತ. ಓ ಗೆಳೆಯನೇ ಓ ಗೆಳೆಯನೇ, ನಿನ್ನ ಪ್ರೀತಿ ಹಿತವಾಗಿದೆ. ಓ ಗೆಳೆಯನೇ ಓ ಗೆಳೆಯನೇ, ಈ ಕನಸು ಜೊತೆಯಾಗಿದೆ. ಈ ಮನದಲ್ಲಿ ಮಳೆಯಾಗೋ ಮುನ್ಸೂಚನೆ, ಈ ಉಸಿರಲ್ಲಿ ಬರಿ ನಿಂದೆ ಆಲೋಚನೆ. ನಿನ್ನ ಒಲವೊಂದೇ ನನಗೀಗ ಸಂಪಾದನೆ, ನನ್ನೆದೆಯಲ್ಲಿ ಬರಿ ನಿಂದೆ ಆರಾಧನೆ. ಓ ಗೆಳೆಯನೇ ಓ ಗೆಳೆಯನೇ, ನಿನ್ನ ಪ್ರೀತಿ ಹಿತವಾಗಿದೆ. ಆ ನೀಲಿ ಬಾನಲ್ಲಿ ನಲ್ಲ ನಿನ್ನ ಮುದ್ದಾದ ಚೆಲುವಿನ ಚಿತ್ರ
ಚಿತ್ತಾರ, ಎದುರಲ್ಲಿ ಸುಳಿವಾಗ ಎಲ್ಲ ನಿನ್ನ ಕನಸನ್ನು ಕದಿಯುವ ಹುನ್ನಾರ. ಈ ಬಾಳಿನ ಈ ಯಾನವು ನಿನ್ನಿಂದ ಹಸಿರಾಗಿದೆ. ಓ ಗೆಳೆಯನೇ, ಓ ಗೆಳೆಯನೇ, ನಿನ್ನ ಪ್ರೀತಿ ಹಿತವಾಗಿದೆ. ಈ ಪ್ರೀತಿ ಹೇಗಂತ ತಿಳಿದೇ ಇಲ್ಲ, ಕಲಿಸಿರುವೆ ಪ್ರೀತಿಯ ವ್ಯಾಕರಣ. ಬೇರೇನು ಬೇಕಿಲ್ಲನಲ್ಲ ನನಗೆ, ಕಿರುನಗೆಯೇ ಚಂದದ ಆಭರಣ. ಈ ಜೀವಕ್ಕೆ ಸವಿ ಕಾಣಿಕೆ ಕೊಡುವಂತ ಮನಸಾಗಿದೆ. ಓ ಗೆಳೆಯನೇ, ಓ ಗೆಳೆಯನೇ, ನಿನ್ನ ಪ್ರೀತಿ ಹಿತವಾಗಿದೆ. ಸೊ ಇದು ಇಲ್ಲಿ ನನ್ನ ಎದೆಯಲ್ಲಿ ಅನ್ನೋದು ಹಾಡಕ್ಕೆ ಸರಿ, ನನ್ನ ಎದೆಯಲ್ಲಿ ಬರೀ ನಿನ್ನ ಆರಾಧನೆ. ಇದು ನನ್ನ ಎದೆಯಲ್ಲಿ ಆಗಬೇಕು. ಸೊ ನಿನ್ನ ಒಲವೀಗ ನನಗೆ ಈ ಉಸಿರಲ್ಲಿ ಬರೀ ನೋಡಿ, ಇಲ್ಲಿ ಬರೀ ನಿಂದ ಆದಮೇಲೆ ಇಲ್ಲೂ ಬರೀ ನಿನ್ನ ಅಂತ ಬರುತ್ತೆ. ಇದು ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ಬರೀ ಅನ್ನೋದಕ್ಕಿಂತ ಇಲ್ಲಿ ಬೇರೆ ಏನಾದರೂ ಆ್ಯಡ್ ಮಾಡ್ಬೋದಾ, ಟ್ರೈ ಮಾಡ್ಬೋದಿತ್ತು ಸುರೇಶ್ ಅವರೇ. ಎದೆಯಲ್ಲಿ ಬೇರೆ ಏನಾದರೂ ಪದ ಆ್ಯಡ್ ಮಾಡಿ ಟ್ರೈ ಮಾಡೋದಿತ್ತು, ಬಟ್ ಚೆನ್ನಾಗಿ ಬಂದಿದೆ. ಇದು ಪಿಚ್ಚಿಗೆ ಎಲ್ಲೂ ಮಿಸ್ಟೇಕ್ ಆಗಿಲ್ಲ, ಎಲ್ಲ ಕರೆಕ್ಟಾಗೆ ಮಾಡಿದ್ದೀರಾ. ಮತ್ತು ನಾನು ಹೇಳಿದ ಥರ ವರ್ಷನೂ ಚೇಂಜ್ ಮಾಡಿದ್ದೀರಾ. ಮೇಲ್ ಹಾಡಿರೋದು ಫೀಮೇಲ್ ಥರ ಚೇಂಜ್ ಮಾಡಿದ್ದೀರಾ. ಸೊ ಫೈನಲಾಗಿ ಗಿರೀಶ್ ಕಡಕೋಳ್ ಮತ್ತು ಜಂಬನಗೌಡ ಮತ್ತು ರಾಘವೇಂದ್ರ BH ಮಂಡ್ಯ ಮತ್ತು ಸುರೇಶ ಕಂಬಳಿ ಕೊಪ್ಪಳ, ಸೊ ಇಷ್ಟು ಜನದಲ್ಲಿ ಇವತ್ತು ಪ್ರೈಸ್ ವಿನ್ ಆಗ್ತಾ ಇರೋದು ಬಂದ್ಬಿಟ್ಟು ಈ ನಿನ್ನಿಂದಲೇ ಬಂದಿರೋ ಸುರೇಶ ಕಂಬಳಿ ಅವ್ರಿಗೂ. ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಸುರೇಶ ಕಂಬಳಿ ಅವರೇ. ಸೊ ಇದೇ ಥರ ಬರಿತಾ ಇರಿ. ನೆಕ್ಸ್ಟು ರಾಘವೇಂದ್ರ ಅವರು, ಗಿರೀಶ್ ಅವರು ಮತ್ತು ಜಂಬನಗೌಡ ಅವರು, ನೀವು ಇದೇ ರೀತಿ ಬರಿತಾ ಇರಿ. ಇದು ಜಸ್ಟ್ ಒಂದು ಓಪನಿಂಗ್ ಅಷ್ಟೇ. ನೆಕ್ಸ್ಟು ಕವಿಗೋಷ್ಠಿಗಳು ಆಗ್ತಾನೆ ಇರುತ್ತೆ. ಇಲ್ಲಿ ಕಂಪ್ಲೀಟಾಗಿ ಬರೆದು ಕಳಿಸ್ತಾನೆ ಇರುವಂತ್ರಿ. ನಾನು ಹೇಳಿದ ಪಾಯಿಂಟ್ಸ್ ಎಲ್ಲ ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಟ್ರೈ ಮಾಡಿ. ಒಂದೊಂದು ಪದ ಇದು ಕೂರಿಸ್ಬೇಕಾದ್ರೂ ಅದಕ್ಕೋಸ್ಕರ ನಾವು ಟೈಮ್ ಕೊಡಬೇಕಾಗುತ್ತೆ. ಯಾವುದೋ ಗುಂಗಲ್ಲಿ ಸುಮ್ಮನೆ ಹಂಗೆ ಬರೆದ್ಬಿಟ್ಟು ಒಂದಿನ ಅಷ್ಟೇ ಟೈಮ್ ಕೊಟ್ಟರೆ ಅದಕ್ಕಾಗಲ್ಲ. 3-4 ದಿನ ಟೈಮ್ ಕೊಡಬೇಕಾಗುತ್ತೆ, ತುಂಬ ಡೆಡಿಕೇಶನ್ ಮಾಡಬೇಕಾಗುತ್ತೆ, ಹಾಡನ್ನೇ ಗುಣಗ್ತಾ ಇರಬೇಕಾಗುತ್ತೆ. ನನಗೆ ಇದರಲ್ಲೂ ಕೆಲವೊಂದು ಅಲ್ಲಲ್ಲಿ ಪದಗಳು ಕೆಲವೊಂದು ಚೇಂಜ್ ಮಾಡಬೇಕು ಅನ್ನಿಸ್ತು. ಬಟ್ ಇರೋದ್ರಲ್ಲಿ ನಂಗೆ ತುಂಬ ಮನಸ್ಸಿಗೆ ಇಷ್ಟ ಆಗಿದ್ದು ಇದೊಂದೇ. ಬೇರೆನೂ ಎಲ್ಲ ತುಂಬ ಇಷ್ಟ ಆಯಿತು. ನಾನು ಈಗ ಯಾರಿಗೂ ನಿಮ್ಗೆ ಬರೆಯೋಕ್ಕೆ ಬರಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಎಷ್ಟೊಂದು ಜನ 60-70 ಜನ ಕಳಿಸಿದ್ದೀರಾ, ನಿಮಗೆ ಬರೆಯೋಕ್ಕೆ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಟಾಪ್ 4 ಇಲ್ಲ ವಿನ್ ಆಗಬೇಕಾದ್ರೆ ಯಾವುದೋ ಒಂದು ಸೆಲೆಕ್ಟ್ ಆಗಲೇಬೇಕಾಗುತ್ತೆ, ಯಾವುದೋ ಒಂದು ಇಷ್ಟ ಆಗಲೇಬೇಕಾಗುತ್ತೆ. ಆ ದೃಷ್ಟಿಲಿ ನೀವು ಬರೀತಾ ಹೋಗ್ಬೇಕಾಗುತ್ತೆ. ಇದನ್ನು ನೋಡಿ, ಈ ಹಾಡನ್ನು ಒಂದು ಪಿಕ್ಚರೈಸೇಷನ್ನೇ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಇದು ಇಮ್ಯಾಜಿನೇಷನ್ನು. ಅದಕ್ಕೋಸ್ಕರ ಸೊ ಕೆಲವೊಂದು ಪಿಕ್ಚರೈಸೇ ಮಾಡೋಕ್ಕೆ ಯೋಚನೆ ಮಾಡಬೇಕಿಲ್ಲ. ಸಂಗೀತ ನಿರ್ದೇಶಕರು ಒಪ್ಪೋ ಥರ ಕೆಲವೊಂದು ಪದಗಳಿಲ್ಲ. ನಂಗೆ 60-70 ಜನ ಕಳಿಸಿದಿರಲ್ಲ, ನೀವು ಕಂಪ್ಲೀಟ್ ಬರಿತಾನೆ ಇರಿ. ನಾನು ಈಗ ಎಲ್ಲರೂ ಹೊಗಳ್ತಾ ಇರ್ಬೋದು, ಚೆನ್ನಾಗಿ ಬರೀತೀರಾ ಸರ್, ನೀವು ಚೆನ್ನಾಗಿ ಹೇಳ್ತೀರಾ ಅಂತ. ನನಗೆ ವಿಜಯ ಕರ್ನಾಟಕಕ್ಕೆ ಸ್ಟೋರಿ ಕೊಡೋಕೆ ಹೋದಾಗ, ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ಗೆ ಸಾಂಗ್ ಬರೆಯೋಕೆ ಹೋದಾಗ ಯಾರೂ ಇಷ್ಟನೇ ಪಟ್ಟಿರಲಿಲ್ಲ. ಸೊ ನಂಗೆ ಅವಾಗ ಅನಿಸೋದು, ಇನ್ನೂ ಯಾವ ಥರ ಬರೀಬೇಕು ಪದ ಅಂತ. ನಂಗೆ ಆಮೇಲೆ ಬುದ್ಧಿ ಬರಿತಾ ಪ್ರಾಕ್ಟೀಸ್ ಮಾಡ್ತಾ ಕನ್ನಡ ಹಾಡುಗಳನ್ನು ಅಭ್ಯಾಸ ಮಾಡ್ತಾ ಈ ಥರ ಬರಿಬೇಕು, ಈ ಥರ ಪದ ಕೂರಿಸ್ಬೇಕು ಅಂತ. ನಾವು ಕೂತಾಗ ಯಾವುದೋ ಒಂದು ಸಾಲು ಬಂದುಬಿಟ್ರೆ ಆ ಸಾಲು ಸುಮ್ಮನೆ ಬರ್ಕೊಳೋದಲ್ಲ, ಅದು ಇದಕ್ಕೆ ಹೊಂದುತ್ತಾ, ಇದನ್ನು ಯೂಸ್ ಮಾಡ್ಬೋದಾ, ಇಲ್ಲ ಇದಕ್ಕೆ ಬೇರೆ ಸಾಲು ಹಾಕ್ಲಾ, ಬೇರೆ ಪದಗಳು ಜೋಡಿಸ್ಲಾ, ತುಂಬ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಒಂಥರ ಸಮುದ್ರ ಮಂಥನ ಮಾಡಿ ಎಲ್ಲ ಅಮೃತ ಹೊರಗಡೆ ಬಂದಂಗೆ ಆ ಥರ ಒಂದು ಹಾಡು ರೆಡಿ ಆಗೋದು ಯಾವತ್ತೂ ಈಸಿಯಾಗಿ ಯಾವುದೂ ಆಗೋದಿಲ್ಲ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋ ಒಂದು 6-7 ದಿನ 5-6 ದಿನನಾದ್ರು ಟೈಮ್ ಕೊಡಬೇಕು ಅದಕ್ಕೋಸ್ಕರ. ಸೊ ಸುರೇಶ್ ಕಂಬಳಿ ಅವರಿಗೆ ಧನ್ಯವಾದಗಳು. ನಿಮಗೆ 1000 ರೂಪಾಯಿ ಬಹುಮಾನ ಮತ್ತು ನಮ್ಮ ಚಾನಲ್ ಕಡೆಯಿಂದ ಪ್ರಶಸ್ತಿ ಪತ್ರ ಎರಡನ್ನೂ ಕಳಿಸ್ಕೊಡ್ತೀವಿ. ಎಲ್ರಿಗೂ ಧನ್ಯವಾದ. ಎಲ್ಲರೂ ಹೀಗೆ ಬರೀತಾರೆ. ಇದು ಬರೀ ಆರಂಭ ಅಷ್ಟೇ, ನೆಕ್ಸ್ಟು ಕಂಪ್ಲೀಟಾಗಿ ಆಗ್ತಾನೆ ಇರುತ್ತೆ ಕವಿಗೋಷ್ಠಿಗಳು. ಎಲ್ಲರೂ ಬರೀತಾರೆ, ಎಲ್ಲರೂ ಕಳಿಸ್ತಾ ಇರಿ, ಯಾರೂ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಸೊ ನಮಸ್ಕಾರ.